ಎಚ್ಡಿಕೆ ನನ್ನ ಮನೆಗೆ ಬಂದಿದ್ದು ಸೌಜನ್ಯದ ಭೇಟಿ ಅಷ್ಟೇ. ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಭೇಟಿ ಕೊಟ್ಟಿದ್ರಲ್ಲ, ಅದು ಸೌಜನ್ಯದ ಭೇಟಿ ಅಷ್ಟೇ ಎಂದಿದ್ದಾರೆ ಸುಮಲತಾ ಅಂಬರೀಶ್. ಚುನಾವಣಾ ಪ್ರಚಾರದ ಬಗ್ಗೆ ಪಕ್ಷ ಸೇರ್ಪಡೆಯ ಬಳಿಕ ನಾನು ಸ್ಪಷ್ಟತೆಯನ್ನ ಕೊಡ್ತೀನಿ ಎಂದಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಪರ ಪ್ರಚಾರದ ಬಗ್ಗೆ ಸುಮಲತಾ ಅವರು ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಆದರೆ ಬಿಜೆಪಿ ಪಕ್ಷ ಸೇರ್ಪಡೆ ಆದ್ಮೇಲೆ ಪ್ರಚಾರದ ಕುರಿತು ನಾನು ವಿವರಣೆಯನ್ನ ಕೊಡಬಲ್ಲೆ ಎಂದಿದ್ದಾರೆ. ನಾವು ಹಳೆಯದನ್ನೆಲ್ಲ ಮರೆತು ಮೈತ್ರಿಯನ್ನ ಮಾಡಿಕೊಂಡಿದ್ದೇವೆ, ಮನಸ್ಸಿನಲ್ಲಿ ಏನು ಇಟ್ಕೊಳ್ಬೇಡಿ ಎಂದಿದ್ದಾರೆ ಅಷ್ಟೇ. ನಾನು ದ್ವೇಷ ಸಾಧಿಸುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ ಸುಮಲತಾ ಅಂಬರೀಶ್. ಸಹಕಾರ ಕೊಡಿ ಅಂದ್ರು ಅಷ್ಟೇ, ಅದನ್ನ ಬಿಟ್ಟು ಬೇರೆ ಯಾವುದರ ಬಗ್ಗೆಯೂ ಕೂಡ ನಾವು ಮಾತನಾಡಿಲ್ಲ. ಕುಮಾರಸ್ವಾಮಿಯವರ ಭೇಟಿಯ ಬಗ್ಗೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೌಜನ್ಯತೆಯ ಭೇಟಿ, ಅದರಲ್ಲಿ ಪ್ರಚಾರದ ವಿಷಯ ಎಲ್ಲೆಲ್ಲೂ ಮಾತಾಡಿಲ್ಲ, ಒಂದು ಇಂಚೂ ಮಾತಾಡಿಲ್ಲ. ಇಲ್ಲ, ನಾವು ಹಳೆಯದನ್ನೆಲ್ಲ ಮರೆತು ಇವಾಗ ಮೈತ್ರಿಯ ಒಂದು ಅಲಯನ್ಸ್ ಬರ್ತಾ ಇದೆ, ಹಳೆಯದನ್ನೆಲ್ಲ ಮರೆತು ಬಿಡಿ, ಆ ಬೇಜಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋಂಥ ವಿಷಯವನ್ನು ಹೇಳಿದ್ರು. ನೋಡಿ, ಜೀವನದ ಉದ್ದಕ್ಕೂ ಒಂದೇ ಒಂದು ದ್ವೇಷ, ಒಂದು ಹಗೆಯನ್ನು ಇಟ್ಕೊಂಡು ಸಾಗಿಸ್ಬೇಕು ಅಂತ ನನಗೆ ಸಹಕಾರ ಕೊಡಿ ಅಂತ, ಸಹಕಾರ ಕೊಡಿ ಅಂದರೆ ಸಹಕಾರ ಕೊಡಿ, ಹಳೆಯದನ್ನು ಮರೆತು ಇದನ್ನು ಬಿಟ್ಟರೆ ಇನ್ನೇನೋ ಅವ್ರು ಮಾತಾಡ್ತಾರೆ. ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದು ಸೌಜನ್ಯತೆಯ ಭೇಟಿ, ಅದರಲ್ಲಿ ಪ್ರಚಾರದ ವಿಷಯ ಎಲ್ಲೆಲ್ಲೂ ಮಾತಾಡಿಲ್ಲ, ಒಂದು ಇಂಚೂ ಮಾತಾಡಿಲ್ಲ. ಇಲ್ಲ, ನಾವು ಹಳೆಯದನ್ನೆಲ್ಲ ಮರೆತು ಇವಾಗ ಮೈತ್ರಿಯ ಒಂದು ಅಲಯನ್ಸ್ ಬರ್ತಾ ಇದೆ, ಹಳೆಯದನ್ನೆಲ್ಲ ಮರೆತು ಬಿಡಿ, ಆ ಬೇಜಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋಂಥ ವಿಷಯವನ್ನು ಹೇಳಿದ್ರು. ನೋಡಿ, ಜೀವನದ ಉದ್ದಕ್ಕೂ ಒಂದೇ ಒಂದು ದ್ವೇಷ, ಒಂದು ಹಗೆಯನ್ನು ಇಟ್ಕೊಂಡು ಸಾಗಿಸ್ಬೇಕು ಅಂತ ನನಗೆ. ನಾಳೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಳೆ ಎಚ್ಡಿ ಕುಮಾರಸ್ವಾಮಿ ಅವರಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ. ನಾಳೆ ಎಚ್ಡಿಕೆಯಿಂದ ಹಿರಿಯ ಚೇತನಗಳಿಗೆ ನಮನ. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ನಾಳೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮೊದಲಿಗೆ ಪಾಂಡವಪುರದ ಕ್ಯಾತನಹಳ್ಳಿಗೆ ಭೇಟಿಯನ್ನ ಕೊಡ್ತಾರೆ. ರೈತ ನಾಯಕರಾಗಿರುವಂತಹ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯ ಅವರ ಸಮಾಧಿಗೆ ಪುಷ್ಪ ನಮನವನ್ನ ಸಲ್ಲಿಸಲಿದ್ದಾರೆ. ಸಂಜೆ ಮಂಡ್ಯ ತಾಲೂಕಿನ ಹೊಳಲು ಗ್ರಾಮಕ್ಕೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಮಾಜಿ ಶಾಸಕ ದಿವಂಗತ ಎಚ್ಡಿ ಚೌಡಯ್ಯ ಅವರ ಸಮಾಧಿಗೆ ಪುಷ್ಪ ನಮನವನ್ನ ಸಲ್ಲಿಸ್ತಾರೆ. ಆನಂತರ ಮಂಡ್ಯ ತಾಲೂಕಿನ ಕೀಲಾರ ಗ್ರಾಮಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ಅಲ್ಲಿ ಮಾಜಿ ಸಚಿವ ದಿವಂಗತ ಕೆವಿ ಶಂಕರಗೌಡರ ಸಮಾಧಿಗೆ ಪುಷ್ಪ ನಮನವನ್ನ ಸಲ್ಲಿಸ್ತಾರೆ. ಸೂನಗಹಳ್ಳಿಯ ಎಸ್ಡಿ ಜಯರಾಮ್ ಅವರ ಸಮಾಧಿಗೆ ಪುಷ್ಪ ನಮನ. ಹನುಮಂತ ನಗರದಲ್ಲಿ ಡಾಕ್ಟರ್ ಜಿ ಮಾದೇಗೌಡರ ಸಮಾಧಿಗೂ ಕೂಡ ಪುಷ್ಪ ನಮನವನ್ನ ಸಲ್ಲಿಸಿ ಅಂತಿಮವಾಗಿ ಅಂಬರೀಶ್ ಅವರ ಹುಟ್ಟೂರು ದೊಡ್ಡರಸಿನ ಕೆರೆಗೆ ಭೇಟಿಯನ್ನ ಕೊಟ್ಟು ದೊಡ್ಡರಸಿನ ಕೆರೆಯಲ್ಲಿರುವಂತಹ ಅಂಬರೀಶ್ ಅವರ ಸಮಾಧಿಗೆ ಪುಷ್ಪ ನಮನವನ್ನ ಸಲ್ಲಿಸಲಿದ್ದಾರೆ. ಇದು ನಾಳೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಕುಮಾರಸ್ವಾಮಿ ಅವರ ಒಂದಷ್ಟು ಕಾರ್ಯಕ್ರಮಗಳು. ನಾಳೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಹಿರಿಯ ಚೇತನಗಳಿಗೆ, ನಮ್ಮನ್ನ ಅಗಲಿದ ದಿಗ್ಗಜರಿಗೆ ಪುಷ್ಪ ನಮನವನ್ನ ಕೂಡ ಸಲ್ಲಿಕೆ ಮಾಡಲಿದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ನಾಳೆ ಎಚ್ಡಿ ಕುಮಾರಸ್ವಾಮಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಾಳೆ ಏನೆಲ್ಲ ಅವರ ದಿನಚರಿ ಇರುತ್ತೆ, ಅವರ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳ ಪಟ್ಟಿಯನ್ನ ಕೂಡ ಮಾಡಲಾಗಿದೆ. ಹಿರಿಯ ಚೇತನಗಳಿಗೆ, ಅಗಲಿದ ದಿವಂಗತರಿಗೆ ನಾಳೆ ನಮನವನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರವನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಘಟಾನುಘಟಿ ನಾಯಕರುಗಳ ಉಪಸ್ಥಿತಿಯೂ ಕೂಡ ಇರುತ್ತೆ. ಎಲ್ಲರೂ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಸಾಥನ್ನ ಕೊಡಲಿದ್ದಾರೆ. ಈ ಬಾರಿ ಮಂಡ್ಯ ರಣಕಣ ಮತ್ತಷ್ಟು ರಂಗೇರ್ತಾ ಇದೆ. ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡಿರೋ ಕಾರಣದಿಂದಾಗಿ, ಜೊತೆಗೆ ಕಾಂಗ್ರೆಸ್ ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರಿಗೆ ಟಫ್ ಫೈಟ್ ಅನ್ನ ಕೊಡುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ನಾಳೆ ಕುಮಾರಸ್ವಾಮಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಹೇಗೆ ನಡೀತಾ ಇದೆ ಸಿದ್ಧತೆಗಳು, ನಾಳಿನ ಅವರ ದಿನಚರಿಯ ಬಗ್ಗೆ ಮತ್ತು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡೋದಾದ್ರೆ?
ಮಧುಶ್ರೀ, ನಿಜಕ್ಕೂ ಕೂಡ ನಾಳೆ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿ ಅವರು ನಾಳೆ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮಂಡ್ಯ ಜಿಲ್ಲೆ ಮಂಡ್ಯ ನಗರದಲ್ಲಿರುವಂತಹ ವಿವಿಧ ದೇವಸ್ಥಾನಗಳು ಕೂಡ ಭೇಟಿಯನ್ನ ನೀಡ್ತಿರುವಂತದ್ದು. ಮೊದಲಿಗೆ ಕಾಳಿಕಪ್ಪ ದೇವಸ್ಥಾನ, ಅರ್ಕೇಶ್ವರ ದೇವಸ್ಥಾನ, ಜೊತೆಗೆ ಬೇರೆ ಬೇರೆ ದೇವಸ್ಥಾನಗಳು ಕೂಡ ತೆರಳಿ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಒಂದು ನಾಮಪತ್ರ ಕೂಡ ಸಲ್ಲಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಮಾಜಿ ಸಿಎಂ ಆದಂತ BS ಯಡಿಯೂರಪ್ಪ ಅವರು ಸೇರಿದಂತೆ ಬೇರೆ ಬೇರೆ ನಾಯಕರು ಕೂಡ ಸಾಥ್ ನೀಡ್ತಾರೆ. ಆ ನಂತರದಲ್ಲಿ ಒಂದು ಬಹಿರಂಗ ಸಮಾವೇಶವನ್ನು ಕೂಡ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿರುವಂತದ್ದು. ಅಲ್ಲಿ ಎಲ್ಲ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರು, ಬಿಜೆಪಿ ಹಾಗೂ ಜೆಡಿಎಸ್ ನ ಕಾರ್ಯಕರ್ತರುಗಳನ್ನ ಉದ್ದೇಶಿಸಿ ಕೂಡ ಮಾತಾಡಿದ್ರೆ. ಹೀಗಾಗಿ ನಾಮಪತ್ರ ಸಲ್ಲಿಸುವ ಹಿನ್ನೆಲೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಶಾಂತ್ ಮೇಲೆ ಮಾಹಿತಿಗಾಗಿ. ನಾಳೆ ಕುಮಾರಸ್ವಾಮಿಯವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮೊದಲಿಗೆ ವಿವಿಧ ದೇಗುಲಗಳಿಗೆ ಭೇಟಿಯನ್ನ ಕೊಡಲಿದ್ದಾರೆ. ಪೂಜೆ ಪುನಸ್ಕಾರದ ನಂತರ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅದಾದ್ಮೇಲೆ ದಿಗ್ಗಜರಿಗೆ ಅವರು ನಮನವನ್ನ ಸಲ್ಲಿಸಲಿದ್ದಾರೆ.